ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದ್ರು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಇವಾಗೆಲ್ಲ ಬಿಡಿ, ಇವಾಗೆಲ್ಲ ನೀವು ಟ್ರಿಪ್ ಪ್ಲಾನ್ ಮಾಡಬೇಕು ಅಂದರೆ ಕಷ್ಟನೇ ಇಲ್ಲ. ಯಾಕೆಂದರೆ ಜಸ್ಟ್ ನೀವು ಫೋನ್ ತೊಗೊಂಡು ವಾಟ್ಸಪ್ಪಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಜಸ್ಟ್ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲ ಅಪ್ಡೇಟು, ನೀವು ಯಾವ ಪ್ಲೇಸಿಗೆ ಹೋಗಬೇಕು, ಯಾವ ಟೈಮಲ್ಲಿ ಹೋಗಬೇಕು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಈ ಪ್ಲೇಸ್ನ ಕವರ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಅಪ್ಡೇಟು ನಿಮಗೆ ವಾಟ್ಸಪ್ಪಲ್ಲೇ ಸಿಗುತ್ತೆ. ಇವಾಗೇನು ಕಷ್ಟಪಡಬೇಕು ಅಂತ ಏನಿಲ್ಲ. ಅದು ಹೇಗೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗದೊಂದು ಮೋಟಿವೇಶನ್ ಅಷ್ಟೇ. ಸೊ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಲ್ಲೇ ಯಾವ ಥರ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರು ಅಂದರೆ ಅವಾಗೆಲ್ಲ ತುಂಬ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏಜೆನ್ಸಿಗಳು ಇರ್ತಾ ಇತ್ತು. ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ಕಾಂಟ್ಯಾಕ್ಟ್ ಮಾಡಿ ಅವರು ಪ್ಲೇಸಸ್ನ ಸಜೆಸ್ಟ್ ಮಾಡೋರು ಆ್ಯಂಡ್ ಅವ್ರದೇ ಓನ್ ವೆಹಿಕಲ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ ಬರ್ತಾ ಬರ್ತಾ ಏನಾಯಿತು, ಇಂಟರ್ನೆಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವರು ಅವರೇ ಓನ್ ಆಗಿ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಇಂಟರ್ನೆಟ್ಟಲ್ಲಿ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ವಿ ಅನ್ನೋದನ್ನ ಸರ್ಚ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೋಗ್ತಾ ಇದ್ರು. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನು ಅಂತಂದರೆ ಆ ಪ್ಲೇಸಸ್ಗೆ ನಾವು ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವೋ ಆ ಪ್ಲೇಸ್ಗೆ ಆಲ್ರೆಡಿ ಯಾರು ವಿಸಿಟ್ ಮಾಡಿರ್ತಾರೆ, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆಫೀಸ್ ಕೊಲೀಗ್ಸ್ ಆಗಿರ್ಬೋದು, ಯಾರಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಿದ್ವಿ. ಅಂದರೆ ನಾವು ಇಲ್ಲಿಂದ ಹೇಗೆ ಹೋಗಬೇಕು, ಟ್ರಾವೆಲ್ ಅಂದರೆ ನಾವು ಟ್ರೈನಲ್ಲಿ ಹೋಗಬೇಕಾ, ಬಸ್ಸಲ್ಲಿ ಹೋಗಬೇಕು, ಯಾವುದು ನಮಗೆ ಕಂಫರ್ಟೇಬಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಮತ್ತು ನಾವು ಅಲ್ಲಿ ಯಾವ ಪ್ಲೇಸಸ್ಗೆ ಹೋಗ್ತೀವಿ ಮತ್ತು ಯಾವ ಥರ ಹೋಗಬೇಕು, ಅಲ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮತ್ತೆ ನಾವೇನಾದ್ರು ವೆಹಿಕಲ್ ಮಾಡ್ಕೊಂಡು ಹೋಗಬೇಕಾ ಅಥವಾ ಈ ಒಂದು ಪ್ಲೇಸ್ಗೆ ಯಾವ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅನ್ನೋ ಇನ್ಫಾರ್ಮೇಷನ್ನ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕಲೆಕ್ಟ್ ಮಾಡ್ಕೋತಿದ್ವಿ. ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ವಾಟ್ಸಪ್ಪಲ್ಲೇ ಸಿಗುತ್ತೆ. ಇತ್ತೀಚೆಗೆ ನೀವು ವಾಟ್ಸಪ್ ಅಪ್ಡೇಟ್ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ, ವಾಟ್ಸಪ್ ಮೇಲ್ಗಡೆ ಟಾಪ್ ರೈಟ್ ಕಾರ್ನರಲ್ಲಿ ನಿಮಗೊಂದು ಐಕಾನ್ ಕಾಣುತ್ತೆ, ಬ್ಲೂ ಕಲರ್ ಐಕಾನ್. ಅಂದರೆ ಈಗ ಮೆಟಾ ಅವರು ವಾಟ್ಸಪ್ಪಲ್ಲಿ AI ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಈ AI ಇಂದ ಏನೆಲ್ಲ ಉಪಯೋಗ ಇದೆ ಅಂತ ಅಂದರೆ ನೀವು ಪ್ರತಿಯೊಂದು ನಿಮ್ಗೆ ಏನು ಡೌಟ್ ಇದೆಯಪ್ಪ, ನಿಮಗೆಲ್ಲ ಡೌಟನ್ನು ನೀವು ಆ AI ಜೊತೆ ಚಾಟ್ ಮಾಡಿ ಕೇಳ್ಬೋದು. ಆ್ಯಂಡ್ ಇದಿವಾಗ ಜಸ್ಟ್ ಇಂಗ್ಲೀಷಲ್ಲಿ ಅಷ್ಟೇ ಇದೆ. ನೀವು ಕನ್ನಡ, ತಮಿಳ್, ತೆಲುಗು ಈ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿದರೆ ಅದು ಏನೂ ಇನ್ಫಾರ್ಮೇಷನ್ ಕೊಡಲ್ಲ. ಯಾಕೆಂದರೆ ಇವಾಗ ಜಸ್ಟ್ ಅವರು ಇಂಗ್ಲೀಷಲ್ಲಿ ಮಾತ್ರ ಇದೆ. ಗೊತ್ತಿಲ್ಲ ಫ್ಯೂಚರಲ್ಲಿ ಎಲ್ಲ ಲೋಕಲ್ ಲ್ಯಾಂಗ್ವೇಜ್ ಇಂಪ್ಲಿಮೆಂಟ್ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ. ಅಂದರೆ ಇಂಪ್ಲಿಮೆಂಟ್ ಮಾಡಿದರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ಡೆಮೋ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ನೀವು ವಾಟ್ಸಪ್ಪು ಓಪನ್ ಮಾಡಿಕೊಂಡ್ರೆ ನಿಮಗೆ ಟಾಪ್ ರೈಟ್ ಕಾರ್ನರಲ್ಲಿ ಒಂದು ಐಕಾನ್ ಇದೆ, ಕಾಣಿಸ್ತಾ ಇದೆಯಾ, ಬ್ಲೂ ಕಲರ್ ಐಕಾನ್. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಚಾಟ್ಬುಟ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ನಾವು ಇಲ್ಲಿ ಟೈಪ್ ಮಾಡಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಟೈಪ್ ಮಾಡ್ತೀನಿ, 1 day ಟ್ರಿಪ್ ಪ್ಲ್ಯಾನ್ ಟು ಕೂರ್ಗ್ ಅಂತ ಎಂಟರ್ ಮಾಡಿದ ತಕ್ಷಣ ಸ್ವಲ್ಪ ಟೈಮ್ ತಗೊಳುತ್ತೆ ರೆಸ್ಪಾಂಡ್ ಮಾಡಲಿಕ್ಕೆ. ನೋಡಿ ಬಂತು. ಇದರಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ, ಯಾವ ಟೈಮಲ್ಲಿ ಯಾವ ಪ್ಲೇಸಸ್ಗೆ ವಿಸಿಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಆಮೇಲೆ ಟಿಪ್ಸ್ ಆ್ಯಂಡ್ ಪ್ರಿಕಾಷನ್ಸ್ ಇದೆ, ನೋಟ್ ಕೂಡ ಇದೆ. ಅಂದರೆ ನೋಟಲ್ಲಿ ಏನಂತ ಇದೆ ಅಂದರೆ ನೀವು ಇದೇ ಥರ ಪ್ಲ್ಯಾನ್ ಮಾಡ್ಬೋದು, ಆದರೆ ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಅಂದರೆ ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೆ ಆ ಥರ. ಆಮೇಲೆ ಅದೇ ಥರ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಸ್ಟ್ ರೆಸಾರ್ಟ್ಸ್ ಇನ್ ಕೂರ್ಗ್ ಅಂತ ಟೈಪ್ ಮಾಡ್ತೀನಿ. ಬೆಸ್ಟ್ ರೆಸಾರ್ಟ್ಸ್ ಇನ್ ಕೂರ್ಗ್ ಅಂತ ಟೈಪ್ ಮಾಡಿದ್ರೆ ನಮಗೆ ಏನಂತ ಬರುತ್ತೆ ನೋಡೋಣ. ನೋಡಿ, ಫುಲ್ ಕಂಪ್ಲೀಟ್ ರೆಸಾರ್ಟ್ಸ್ ಇನ್ಫಾರ್ಮೇಷನ್ ನಮಗೆ ಬಂತು. ಕೂರ್ಗಲ್ಲಿ ಯಾವ್ಯಾವ ರೆಸಾರ್ಟ್ಸ್ ಇದೆ ಆ್ಯಂಡ್ ಪ್ಲಸ್ ವೆಬ್ಸೈಟ್ ಲಿಂಕ್ ಕೂಡ ಬರುತ್ತೆ. ನಾರ್ಮಲ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಕೂಡ ನಾವು ಕೇಳ್ಬೋದು. ನಮಗೇನಾದ್ರು ಬೇರೆ ಇನ್ಫಾರ್ಮೇಷನ್ ಬೇಕಿದ್ರೆ ಅದನ್ನು ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸುಮ್ಮನೆ ಒಂದು ಟೈಪ್ ಮಾಡ್ತೀನಿ, ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ನರೇಂದ್ರ ಮೋದಿ ಅವ್ರ ಬಗ್ಗೆ ಸಿಕ್ಬಿಡುತ್ತೆ. ಆ್ಯಂಡ್ ಇದರ ಜೊತೆಗೆ ಲಿಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಹಿಂದೆ ಯಾರೆಲ್ಲ ಆಗಿದ್ರು ಅವರೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಇನ್ನೊಂದು ಕ್ವಶನ್ಸ್ ಕೇಳೋಣ. ಸೊ ವಿಚ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಇನ್ ಮಾನ್ಸೂನ್ ಅಂತ ನೋಡೋಣ ಏನು ಸಜೆಷನ್ ತೋರಿಸುತ್ತೆ ಅಂತ. ನೋಡಿ, ಫುಲ್ ಕಂಪ್ಲೀಟ್ ಪ್ಲೇಸ್ ಇನ್ಫಾರ್ಮೇಷನ್ನು ಕೊಡುತ್ತೆ. ಗೋವಾ, ಕೂರ್ಗ್, ಲಡಾಖ್, ನೋಡಿ ಈ ಥರ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ವಾಟ್ಸಪ್ಪಲ್ಲೇ ಸಿಕ್ಬಿಡುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ ಬೈ.